ಸರಿ ಹೋಗ್ಬಿಟ್ಟು ಬನ್ನಿ. ಓಕೆ ಕಮನ್. ಬ್ಯಾಟದ್ ಒಂಥರ ಸ್ಮೆಲ್, ರೇಬಿಸ್ ಟ್ರಾನ್ಸ್ಮಿಷನ್. ಇಲ್ಲಿ ನಿಂತ್ಕೊಂಡು ಮಾತಾಡಿದ್ರೆ ಮೇಲ್ಗಡೆ ಕೆಲವ್ರು ಇರ್ತಾರಲ್ಲ ಅವರಿಗೆ ಕೇಳಿಸ್ತಿತ್ತಂತೆ ನಾವು ಮಾತಾಡ್ತಿರೋದು. ತೇಜು ಬ್ರೋ, ಬ್ರೋ ಹೆಂಗೆ ಬ್ರೋ ಇದು? ತೇಜು ಬ್ರೋ ಅಲ್ಲಿದ್ದಾರೆ, ಓಕೆನಾ? ಅವ್ರು ಇಲ್ಲಿ ಮಾತಾಡೋದು ಕೇಳಿಸುತ್ತೆ ನೋಡಿ. ಬ್ರೋ ಮೆಲ್ಲಿಕ್ಕೆ ಹುಷಾರು. ಹಿಂಗೆ ಗ್ಯಾಸ್ ಬಿಡೋದು, ಹಿಂಗೆ ಗ್ಯಾಸ್ ಬಿಡೋದು. ಗೈಸ್ ಅಲ್ಲಿ ಚಾರ್ಮಿನಾರ್. ಒಳ್ಳೆ ಅಡ್ವೆಂಚರ್ ಬ್ರೋ. ಬನ್ನಿ ಬ್ಯಾಟ್ ಗಂಡ್ರೆ ಭಯ ಆಗಲ್ವಾ ಬ್ರೋ? ಬ್ರೋ ನಾನು ವಿಡಿಯೋ ಮಾಡ್ಕೊಡ್ತೀನಿ. ಕಚ್ಚಿದ್ರೆ ಏನಾಗಲ್ಲ. ನಾನು ಮಾತು ಕೇಳಿ, ಹೊರಟೋಯ್ತು ಬ್ರೋ. ಇವಾಗ ನಾನು ವಿಡಿಯೋ ಮಾಡ್ಕೊಡ್ತೀನಿ ನೀವು, ಓಕೆನಾ? ನೀವು ಹೋಗ್ಬಿಟ್ಟು ಬನ್ನಿ ಆಯ್ತಾ? ಸರಿ ಹೋಗ್ಬಿಟ್ಟು ಬನ್ನಿ. ಓಕೆ ಕಮನ್. ದೊಡ್ಡ ಸ್ಮೆಲ್ ನೋಡಿ, ಅದು ಫಸ್ಟ್ ನಾವು ರಿಸರ್ಚ್ ಮಾಡಬೇಕು ಬ್ಯಾಟ್ ಕಚ್ಚಿದ್ರೆ ಏನಾಗುತ್ತೆ ಅಂತ. ಗೈಸ್ ಒಂಥರ ಸ್ಮೆಲ್ಲು ಗುರು. ಬ್ರೋ ಸೀರಿಯಸ್ಲಿ ಆಮೇಲೆ ಗೊತ್ತೈತೆ. ಬ್ಯಾಟದ್ ಒಂಥರ ಸ್ಮೆಲ್ಲು. ಬಾ ಎಷ್ಟೋವೇ ಗೊತ್ತಾ? ಒಂದು 50 100 ಇರ್ಬೇಕು. ಕೊಂಡಂಗೆ ಮಿಟುಕ್ಸಿ ಹಿಂಗೆ ನೋಡ್ತಾವೆ. ಅಪ್ಪ ಭಯನ ಆಗೋಯ್ತು ಬ್ರೋ. ನಾನು ಗೈಸ್ ಹೋಗ್ತಾ ಇದ್ದೆ ಬ್ರೋ. ಇಲ್ಲಿ ಏನಾದ್ರು ಇಲ್ಲಿ ನೋಡಿ ಇದೇನ್ ಬರ್ತದೆ ಗೊತ್ತಾ? ಬ್ಯಾಟ್ ಬೈಟ್ ಮೆಡಿಕಲ್ ಎಮರ್ಜೆನ್ಸಿ ಡ್ಯೂ ಟು ಹೈ ರಿಸ್ಕ್ ಆಫ್ ರೇಬಿಸ್ ಟ್ರಾನ್ಸ್ಮಿಷನ್. ಬ್ರೋ ತಾನು ಸಾಯೋದಲ್ಲೇ ತನ್ನವರನ್ನು ಸಾಯಿಸೋ ಗುಣ ಬ್ರೋ. ಏನ್ ಕೊಡ್ತೀರಾ ಅದನ್ನ ಹೇಳಿ ಬ್ರೋ. This is risk management. I take risk, you give me reward. Bro, you go with your happiness, bro. That's it, bro. Happiness I don't know. ಅಪ್ಪ ದೇವ್ರೆ ಗೈಸ್, ಅದೇನಾರು ಕಚ್ಚಿದ್ರೆ ಏನೇನು ಆಗುತ್ತೆ ಅಂತ ಹೇಳಿ ತೋರಿಸ್ಬಿಡ್ರಿ. ಅಪ್ಪ ಅದು ಹೆಂಗ್ ನೋಡ್ತಾ ಇದ್ದೆ ಬ್ರೋ, ಅದು ಸೀರಿಯಸ್ಲಿ. ಇಲ್ಲಿ ಭಯ ಜಾಸ್ತಿ ಆಗಿದೆ. ಆಕ್ಚುಲಿ ನಾವು ಹಂಗಿಂದ ಹಿಂಗ್ ಬರ್ಬೋದಾಗಿದೆ ನೋಡಿ. ಕನೆಕ್ಷನ್ ಬ್ರೋ ಅಲ್ಲಿ ನೋಡಿ, ಇಲ್ಲೂ ಐತೆ. ಇದೆ ಬ್ರೋ ಅದು. ಕಮಾನ್ ತೇಜ, ಕಚ್ಚು कच्चुद्र अंतದ್ದು ಯಪ್ಪ ಬೇಡಪ್ಪ। यहाँ ट्रेनर लोग जो बात करता था सब ऊपर सुनता था। ओह अच्छा। तो ये खाली यहाँ डेमोन्स्ट्रेशन हो रहा था कि यहाँ पर पे 3 रूम है, कहीं भी कोई आदमी कुछ बात करेगा ऊपर तक सुनाई दे रहा है। ಗೈಸ್ ಇಲ್ಲಿ ನಿಂತ್ಕೊಂಡು ಮಾತಾಡಿದ್ರೆ ಮೇಲ್ಗಡೆ ಕೆಲವರು ಇರ್ತಾರಲ್ಲ ಅವರಿಗೆ ಕೇಳಿಸ್ತಿತ್ತಂತೆ ನಾವು ಮಾತಾಡ್ತಿರೋದು। ತೇಜು ಬ್ರೋ ಆ ಕಡೆ ನಿಂತ್ಕೊಂಡು ಮಾತಾಡಿ। ಏ ಬ್ರೋ ಕೇಳಿಸ್ತೈತೆ ಬ್ರೋ ಸೀರಿಯಸ್ಲಿ ಬ್ರೋ। ತೇಜು ಬ್ರೋ ಬ್ರೋ ಹೆಂಗೆ ಬ್ರೋ ಇದು? ಗೈಸ್ ಇರಿ ಒಂದು ನಿಮಿಷ ಇರಿ ಗೈಸ್। ಈಗ ನೋಡಿ ತೇಜು ಬ್ರೋ ಅಲ್ಲಿದ್ದಾರೆ ಓಕೆನಾ, ಅವ್ರು ಇಲ್ಲಿ ಮಾತಾಡೋದು ಕೇಳಿಸುತ್ತೆ ನೋಡಿ। ಯಪ್ಪ ತೇಜು ಬ್ರೋ ಕೇಳಿಸ್ತೈತಾ ಬ್ರೋ? ಇವಾಗ ನಾನು ಮೆಲ್ಲಕ್ಕೆ ಮಾತಾಡ್ತೀನಿ, ಕೇಳಿಸ್ತೈತಾ ಬ್ರೋ? ಹಲೋ 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 ಬ್ರೋ, ಅನ್ಬಿಲಿವೇಬಲ್ ಯಪ್ಪ। ಓ ಶಿಟ್ ಮ್ಯಾನ್, ವಾಹ್ ಗೈಸ್। ನೆಕ್ಸ್ಟ್ ಲೆವೆಲು ಗೋಲ್ಕೊಂಡ ಫೋರ್ಟಿಗೆ ಬಂದಾಗ ನೀವು ಮೋಸ್ಟ್ಲಿ ಇಲ್ಲಿಂದ ತುಂಬ ಜನ ಬರ್ತಿರ್ತಾರೆ। ಇದು ನೋಡ್ಕೊಳ್ಳಿ, ಈ ವ್ಯೂ ಅಲ್ಲಿ ಆ ಕಾರ್ನರಲ್ಲಿ ನಿಂತ್ಕೊಂಡು ಮತ್ತೆ ಈ ಕಾರ್ನರಲ್ಲಿ ನಿಂತ್ಕೊಂಡು ಮಾತಾಡಿದ್ರೆ ಕೇಳಿಸುತ್ತೆ, ಅದಂತೂ ಕನ್ಫರ್ಮು। ನಾವು ಎಷ್ಟು ಖುಷಿ ಆಯ್ತು ಯಪ್ಪ, ಸಿಕ್ಕಾಪಟ್ಟೆ ಖುಷಿ ಆಯ್ತು ಅದು ನೋಡಿ ನನಗೆ। ಇವ್ರೇನೋ ಸರ್ಕಸ್ ಮಾಡಕ್ ಹೋಗ್ತವ್ರು ಗುರು, ಬೇಡ ಅಂದ್ರೂ ಅಲ್ಲಿ ಹೋಗೋರೆ। ತೇಜ್ ಬ್ರೋ ಬೇಡ ಬನ್ನಿ ಬ್ರೋ, ಬ್ರೋ ಮೆಲ್ಲಕ್ಕೆ ಹುಷಾರು, ಮೆಲ್ಲಕ್ಕೆ ಹೋಗಿ। ಹೋದ್ರು ಫೈನಲಿ ಅಲ್ಲಿಗೆ, ಹತ್ತು ಬಿಟ್ಟು ಹೆಂಗ ಆಡ್ತಾವ ನೋಡಿ ಗೈಸ್। ನಾನು ಹೋದೆ ಇಲ್ಲಿಂದ ಹೋಗ್ಬೇಕಾದ್ರೆ ಭಯ ಆಯ್ತತೆ, ಅದಕ್ಕೆ ಕೆಳಗಡೆ ನೋಡಕ್ಕೂ ಇಲ್ಲ, ಗೊತ್ತಾಯ್ತು ನನಗೆ ಭಯ ಆಗ್ತದೆ ಅಂತ। ಇಲ್ಲಿಂದ ಸೀದಾ ಅಲ್ಲಿವರೆಗೂ ಹೋದೆ,
ಆಮೇಲೆ ಒಂದ್ ಸ್ವಲ್ಪ ನೆಮ್ಮದಿ ಆಯ್ತು, ಒಟ್ಟಲ್ಲಿ ಹತ್ತಬಹುದು. ಬಟ್ ನೀವ್ ಯಾರು ಟ್ರೈ ಮಾಡ್ಬಿಡಿ ದಯವಿಟ್ಟು. ನೀವ್ ಯಾರು ಟ್ರೈ ಮಾಡಕ್ ಹೋಗ್ಬಿಡಿ, ನಾವು ತರಲೆ ಹುಡುಗರಲ್ವ, ಅದಕ್ಕೆ ಸುಮ್ಮನೆ ನಾವು ಟ್ರೈ ಮಾಡ್ತೀವಿ ಅಷ್ಟೇ. ಈಗ ಏನ್ ಗೊತ್ತಾ, ಇನ್ನು ಅಲ್ಲೆಲ್ಲ ಐತೆ, ಅಲ್ಲಿಗೆಲ್ಲ ಹೋಗ್ಬೇಕು, ಬಟ್ ಆಗಲ್ಲ ಗೈಸ್, ಹೊಟ್ಟೆ ಸಿದೈತೆ, ಊಟ ಬೇರೆ ಮಾಡಿಲ್ಲ. ಅಂಡ್ ಸಿಕ್ಕಾಪಟ್ಟೆ ಮೇಲೆ ಐತೆ, ಸುಮ್ಮನೆ ಟ್ರಾವೆಲಿಂಗು ಬರೀ ಓಡೋದೇ ಐತದೆ. ಅದಕ್ಕೆ ಚಾರ್ಮಿನಾರ್ಗಾರು ಹೋಗ್ಬೇಡ ಅಂದ್ಬಿಟ್ಟು ಪ್ಲಾನ್ ಹಾಕಿದ್ವಿ. ಯಾರು ದುಬೈ ಶೇಕ್ ಬಂದವ್ರೆ ಗೈಸ್, ದುಬೈ ಶೇಕ್, ದುಬೈ ಡ್ರೆಸ್ ಹಾಕೊಂಡು ದುಬೈ ಶೇಕ್ ಬಂದವ್ರೆ. ತೇಜ ಗೈಸ್, ಇದು ಸಿಕ್ಕಾಪಟ್ಟೆ ಭಾರ ಐತೆ, ಸಿಕ್ಕಾಪಟ್ಟೆ ತೂಕ ಐತೆ. ಒಂದ್ಸಲಿ ಟ್ರೈ ಮಾಡ್ತೀನಿ. ಬನ್ನಿ ಅವ್ರು ಟ್ರೈ ಮಾಡ್ತಾರೆ. ಮೇಲಾದ್ರು ಎತ್ತಿದ್ರಿ ಇವ್ರ ಪರವಾಗಿಲ್ಲ, ನಂಗೆ ಸ್ವಲ್ಪ ಕೆಪ್ಪ ಐತಿ. ನಿಮ್ಗೆ ಕೆಪ್ಪ ಬೆನ್ ಗಿಮ್ ಬಂದ್ಬಿಡ್ತದಲ್ಲ. ಬೆನ್ನೆಲ್ಲ ನೋಡ್ಕೊಂಡು ಬಿಡುತ್ತೆ. ನನಗೆ ಬೆನ್ ಮೂಳೆ ಮುರಿಯೋ, ಅದಕ್ಕೆ ಬೆನ್ ಮೂಳೆ ಲಾಕಾಗೋಯ್ತು ನಂಗೆ. ಇದು ತಾಕತ್ತಿರೋರು ಮಾತ್ರ ಮುಟ್ಬೇಕು, ನಮ್ಮ ತರ. ಇಟ್ಕೊಳ್ಳಿ. ಅಯ್ಯೋ ಬೆನ್ ಮೂಳೆ ತೇಜ ಬಾ ತೇಜ. ಬನ್ನಿ ಬೇಡ, ಬೇಡ ಬನ್ನಿ ಬ್ರೋ. ಬ್ರೋ ಅವರೆಲ್ಲ ಜಿಮ್ ಅಭ್ಯಾಸ ಇರುತ್ತೆ. ಏನ್ ಡೌ ಮಾಡ್ತೀರಾ ಅಂದ್ರೆ ಎತ್ತಕ್ಕಾಗಿಲ್ಲ ಅಂದ್ರೂ ಬಿಲ್ಡಪ್ಗಳು. ಕ್ರೇಜಿ ಬ್ರೋ, ಕ್ರೇಜಿ ಬ್ರೋ सुपर नेक्स्ट लेवल. बिहार लोग बहुत स्ट्रॉन्ग है. ಸೌಂಡ್ ಕೇಳಿಸ್ಕೊಳ್ಳಿ, ಸೌಂಡು ಎಕೋ ಇರ್ತೈತೆ ನೋಡಿ. ಮತ್ತೆ ಬ್ರೋ ಇಟ್ಕೊಳ್ಳಿ ಇವಾಗ ಹೊಡೀರಿ ಬ್ರೋ ಚಪ್ಪಾಳಿ. ಬ್ರೋ ನೀವು ಹೊಡೀರಿ, ನೀವು ಕಬಡ್ಡಿ. ಹಾಂ ಬ್ಯಾಕು ಅಂಡು. ಹಿಂಗೆ ಗ್ಯಾಸ್ ಬಿಡೋದು. ಫೈನಲಿ ಗೈಸ್, ಗೋಲ್ಕೊಂಡ ಫೋರ್ಟಿಗೆ ಬಾಯ್ ಹೇಳ್ತಾ ಇವಾಗ ನೆಕ್ಸ್ಟ್ ನಾವು ಚಾರ್ಮಿನಾರ್ ಕಡೆಗೆ ಹೊರಟಿದ್ದೀವಿ. ಚಲೋ ಆಟೋ ಸಿಕ್ತು, ಹೊರಟಿದ್ದೀವಿ. ಈ ಕಡೆ ನೋಡಿ ಎಡಿಟ್ ಮಾಡ್ತಾರೆ ಮತ್ತೆ ಎಡಿಟ್ ಅಷ್ಟೇ. ಅಮ್ಮ ಕಂಪ್ಲೇಂಟ್ ಮಾಡಿ ದಯವಿಟ್ಟು. ಹೈದ್ರಾಬಾದಲ್ಲಿ ಎಗ್ ಪಪ್ಸ್ ಬಂದ್ಬಿಟ್ಟು ಈ ಟೈಪ್ ಇರುತ್ತೆ, ಈ ಟೈಪ್ ಇರುತ್ತೆ. ಹಂಗೆ ಎಗ್ ಪಪ್ಸ್ ಹಂಗೆ ಇರುತ್ತೆ. ನಮ್ಮ ಬೆಂಗಳೂರಲ್ಲಿ ಚಿಕನ್ ಪಪ್ಸ್ ಇರಲ್ವಾ, ಹಂಗೆ ಇಲ್ಲಿ ಎಗ್ ಪಪ್ಸು ಈ ಟೈಪಲ್ಲಿ ಇರುತ್ತೆ. ಬಟ್ ಟೇಸ್ಟ್ ಒಂಚೂರು ಕಮ್ಮಿನೇ ಗೈಸ್. ಗೈಸ್ ಅಲ್ಲಯ್ಯೋ, ಅದ್ಯಾವುದೋ ಬೇಕು ಹೆವಿ ರಶ್ಶು. ಮೋಸ್ಟ್ ಏನೋ ಫೇಮಸ್ ಇದು, ಮೀರಜ್ ಸ್ವೀಟ್ಸ್ ಫೇಮಸ್ ಇಲ್ಲಿ. ಗೈಸ್ ಟ್ರಾವೆಲಿಂಗ್ ಮಾಡ್ತಾ ಇದ್ದೀವಿ. ಟ್ರಾವೆಲಿಂಗ್ ಮಾಡ್ತಿರೋ ಟೈಮಲ್ಲಿ ಅಕ್ಕಪಕ್ಕ ವ್ಯೂ ತುಂಬ ಚೆನ್ನಾಗಿದೆ ಮೀನ್ಸ್ ನೋಡೋ ಥರದ್ದು. ಸೊ ಇಲ್ಲೆಲ್ಲ ಅಕ್ಕಪಕ್ಕ ವ್ಯೂನ ನೋಡೋದು ಬಿಟ್ಬಿಟ್ಟು ಇಲ್ಲಿ ತೇಜು ಏನು ಮಾಡ್ತಾವ್ರೆ ಅಂದರೆ ಮಾತಾಡ್ತವ್ರೆ. ಗೈಸ್ ಅಲ್ಲಿ ಚಾರ್ಮಿನಾರ್ ತೂತು ಮಿರರ್ ಕಾಣಿಸ್ತಿದೆ. ಗೈಸ್ ಅಲ್ಲಿ ಚಾರ್ಮಿನಾರ್ ಹತ್ರಕ್ಕೆ ಹೋಗೋಣ. ರೀಚ್ ಅಂತೂ ಇಂತೂ ಫೈನಲಿ ನಾವು ಚಾರ್ಮಿನಾರ್ಗೆ ಬಂದಿದ್ದೀವಿ. ಚಾರ್ಮಿನಾರ್ಗೆ ಬರೋ ಟೈಮಲ್ಲಿ ರೋಡ್ಗಳು ಹಳ್ಳ ದಿಣ್ಣೆ, ಅದಾದ್ಮೇಲೆ ಸ್ಮೆಲ್ಲು ಏನೋ ತುಂಬಾ ಇದೆ ಗೈಸ್. ಯಪ್ಪ ಒಂಥರ ವಿಚಿತ್ರವಾಗೈತೆ. ಅಂಡ್ ಇನ್ನೊಂದು ಹೋಗ್ತಾ ಬರ್ತಾ ಇರೋ ಟೈಮಲ್ಲಿ ನಾನು ನೋಡಿದ್ದೇನೆಂದ್ರೆ ಯಾವುದೋ ಒಂದು ಫೇಮಸ್ ಸ್ವೀಟ್ ಹೋಟ್ಲು, ಅದಾದ್ಮೇಲೆ ಇಲ್ಲಿ ಫೇಮಸ್ಸು ಅಲೀಮು, ಈ ಥರದ್ದೆಲ್ಲ ಸಿಕ್ಕಾಪಟ್ಟೆ ಫೇಮಸ್ ಇದೆ. ಇದು ಯಾವ ಥರ ಇದೆ ಅಂದರೆ, ಇದು ಕೋರಮಂಗಲ ರೋಡ್ ಐತಲ್ಲ, ಕೋರಮಂಗಲ ಒಳಗಡೆ ಇದೆಯಲ್ಲ, ಫೇಸರ್ ಟೌನ್ ರೋಡ್ ಆ ಥರ ಇತ್ತು ಸೀನು. ಹಾಗೆ ಒಟ್ಟಿನಲ್ಲಿ ಬಂದಿದ್ದೀವಿ ಚಾರ್ಮಿನಾರ್ಗೆ. ಆ್ಯಂಡ್ ಇನ್ನೊಂದೇನೆಂದರೆ, ಚಾರ್ಮಿನಾರ್ದು ನಾನೊಂದಿಷ್ಟು ಕ್ಲಿಪ್ ಹಾಕಿದ್ಮೇಲೆ ಇವತ್ತಿನ ಬ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಯಾಕೆ ಎತ್ತಾ
ನೆಕ್ಸ್ಟ್ ವ್ಲಾಗಲ್ಲಿ ಗೊತ್ತಾಗಲ್ಲ ನಿಮಗೆ, ಬಿಕಾಸ್ ನಾನು ಒಂದಿಷ್ಟು ಐಟಮ್ಸ್ನ ಪರ್ಚೇಸ್ ಮಾಡಬೇಕು, ಅದು ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಗೊತ್ತಾಗುತ್ತೆ. ಯಾಕಂದರೆ ಇಲ್ಲಿ ನನ್ನ ಫ್ರೆಂಡ್ಸು ಮತ್ತು ತುಂಬ ಜನ ಹೇಳಿದ್ದಾರೆ ಚಾರ್ಮಿನಾರಲ್ಲಿ ಇದು ಒಂದಿಷ್ಟು ಈ ಥರ ಚೆನ್ನಾಗಿದೆ, ಬೈ ಮಾಡಬೇಕು, ಬೈ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತೆಲ್ಲ ಹೇಳಿದ್ದಾರೆ. ಅದಕ್ಕೋಸ್ಕರ ಬೈ ಮಾಡ್ತಾ ಇದ್ದೀನಿ. ನಾನೊಬ್ಬರು ಸ್ಪೆಷಲ್ ಪರ್ಸನ್ಗೆ ಬೈ ಮಾಡ್ತೀನಿ, ತೇಜುಬ್ರು ಒಬ್ಬರು ಸ್ಪೆಷಲ್ ಪರ್ಸನ್ ಬೈ ಮಾಡ್ತಾರೆ. ಇಬ್ರು ಒಂದೊಂದು ಸ್ಪೆಷಲ್ ಪರ್ಸನ್, ಅವ್ರು ಹೇಳ್ಕೊಳ್ಳಲ್ಲ, ಹೇಳ್ಕೊತೇನೆ ಅಷ್ಟೇ, ಸಿಂಪಲ್. ನಾವಿರೋದು ಇವಾಗ ಚಾರ್ಮಿನಾರ್ ಎಂಟ್ರೆನ್ಸ್ ಒಳಗಡೆ ಹೋಗ್ತಿದ್ದಂಗೆ ಅಕ್ಕಪಕ್ಕ ತುಂಬಾ ಅಂಗಡೀಸ್ ಇದೆ, ಟೆಂಪ್ಟ್ ಮಾಡೋ ಅಂತ ಅಂಗಡೀಸ್ ಇದೆ. ಬಟ್ ನೀವು ಟೆಂಪ್ಟ್ ಆಗಬಾರ್ದು, ಸೀದಾ ಚಾರ್ಮಿನಾರ್ಗೆ ಹೋಗ್ಬೇಕು. ಅಂಡ್ ದಿಸ್ ಇಸ್ ದ ಫಸ್ಟ್ ಟೈಮ್ ವಿ ಆರ್ ಗೋಯಿಂಗ್ ಚಾರ್ಮಿನಾರ್, ರೈಟ್? ಚಲೋ ಗೈಸ್, ಒಳಗಡೆ ಹೋಗುವ. ನೋಡಿ ಅಕ್ಕಪಕ್ಕ ಈ ತರ ಸುಮಾರು ಇರ್ತವೆ ಅಂಗಡಿ. ಬಟ್ ನಾವು ಬರ್ತಾ ಇರೋ ಟೈಮಲ್ಲಿ ಯಾವ್ದು ಬ್ರೋ ಇದು? ನೋಡಿ ಎಷ್ಟು ಅಂಗಡಿ ಇದೆ ಗೊತ್ತಾ, ಈ ಕಡೆನೂ ಅಂಗಡಿ. ಬರ್ತಾ ಇರೋ ಟೈಮಲ್ಲಿ ನೋಡೋಣ. ಇವಾಗ ಚಾರ್ಮಿನಾರ್ದೊಂದು ಕ್ಲಿಪ್ ಆಗಿ ಶಾರ್ಟ್ಸ್ ಹಾಕ್ತೀನಿ, ನೋಡ್ಕೊಳ್ಳಿ ಗೈಸ್. ಎಂಜಾಯ್. ಪೀಸ್. ಚಾರ್ಮಿನಾರ್ ಬಂದಿದ್ದೀವಿ, ನೋಡ್ತಾ ಇದೀವಿ. ಈ ಕಡೆ ಮೊಬೈಲ್ ನೋಡ್ತಾ ನೋಡಿ. ಚಾರ್ಮಿನಾರ್ಗೆ ಬಂದಿದ್ದೇನಕ್ಕಂತ ನಮಗೂ ಗೊತ್ತಿಲ್ಲ, ಮೊಬೈಲ್ ನೋಡ್ತಾರೆ. ಒಂದು ಸ್ವಲ್ಪ ಅವ್ರ ಅಮ್ಮಗೆ ಇದನ್ನ ಸೀರಿಯಸ್ ಆಗಿ ಕಂಪ್ಲೇಂಟ್ ಮಾಡಿ. ಗೈಸ್ ಫೈನಲಿ ಇವತ್ತಿನ ವಿಡಿಯೋ ಎಂಡ್ ಮಾಡೋ ಸಮಯ. ವಿಡಿಯೋ ಇಷ್ಟ ಆಗಿದ್ರೆ ಗೈಸ್ ಲೈಕ್ ಮಾಡ್ಕೊಂಡು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾವ ಸೀನ್ ತುಂಬಾ ಇಷ್ಟ ಆಯ್ತು ಅಂತ ಒಂದು ಕಮೆಂಟ್ ಹಾಕ್ಬಿಡಿ. ಯಾವ ಸೀನ್ ತುಂಬಾ ಆಯ್ತು ಅಂದ್ರೆ ಯಾವ ಸೀನ್ ನಾನು ನಿಮಗೆ ಜಾಸ್ತಿ ಎಂಟರ್ಟೈನ್ ಮಾಡಿದೆ ಅನ್ನೋದನ್ನ ಒಂದು ಕಮೆಂಟ್ ಹಾಕ್ಬಿಡಿ. ಯಾವ ಸೀನ್ ಇವರು ಜಾಸ್ತಿ ರೋಸ್ಟ್ ಮಾಡ್ತಾ ಇದ್ರು ಅದನ್ನ ಕಮೆಂಟ್ ಹಾಕ್ಬಿಡಿ. ಗೈಸ್ ನೆಕ್ಸ್ಟ್ ವಿಡಿಯೋ ಸಿಗುವ ಅಂತ ಹೇಳ್ತಾ ಅಲ್ಲಿ ಟೇಕ್ ಕೇರ್, ಕೀಪ್ ಸಪೋರ್ಟಿಂಗ್, ಲವ್ ಯು ಆಲ್. ನೆಕ್ಸ್ಟ್ ಬ್ಲಾಗು ಒಂದಿಷ್ಟು ನಾವು ನನ್ನ ಫ್ಯಾಮಿಲಿಗೆ ಪರ್ಚೇಸ್ ಮಾಡಬೇಕು ಅಂತ ಇದ್ದೀನಿ, ಯಾಕಂದರೆ ತುಂಬ ಇದೆ ಐಟಮ್ಗಳೆಲ್ಲ. ಸೊ ನಾನು ನಮ್ಮ ಫ್ಯಾಮಿಲಿಗೆ ಪರ್ಚೇಸ್ ಮಾಡ್ತಾ ಇದ್ದೀನಿ. ಮೋಸ್ಟ್ಲಿ ತೇಜುಬ್ರೋ ಲೈಕ್ ಅವರಿಗೆ ಇಷ್ಟ ಆದರೆ ಅವ್ರಿಗೆ ಫ್ಯಾಮಿಲಿಗೆ ಬೈ ಮಾಡ್ತಾರೆ. ಸೊ ನೆಕ್ಸ್ಟ್ ಬ್ಲಾಗು ಅಂದರೆ ಏನು ನಾನು ಇಲ್ಲಿ ಗಿಫ್ಟ್ ಬ್ಲಾಗ್ ಆಗಿರುತ್ತೆ, ಬಟ್ ಬರೋದು ಯಾವಾಗ ಅಂದರೆ ಒಂದು ನಾಳೆ ಅಥವಾ ನಾಡಿದ ಬರ್ಬೋದು ಈ ಬ್ಲಾಗು. ಬಿಕಾಸ್ ನಾನು ಮನೆಗೆ ಹೋದ್ಮೇಲೆ ಸರ್ಪ್ರೈಸ್ ಕೊಟ್ಟಾದ್ಮೇಲೆ ಏನು ಕೊಡ್ಬೋದು ಅಂತ ಯೋಚನೆ ಮಾಡ್ತಿರೋ ಟೈಮಲ್ಲಿ ಅವಾಗ ಈ ಒಂದು ಗೊತ್ತಾಗುತ್ತೆ. ಈ ಕಡೆ ಪ್ರಿಪರೇಷನ್, ಆ ಕಡೆ ಎಕ್ಸಿಕ್ಯೂಷನ್. ನೆಕ್ಸ್ಟ್ ವಿಡಿಯೋ ಸಿಗೋ. ಟೇಕ್ ಕೇರ್, ಲವ್ ಯು ಆಲ್. ಬೈ ಬೈ.